ನೋಡಿ, ಸಿಎಂ ವಿರುದ್ಧ ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟಂತಹ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಕೊಲೆ ಆರೋಪಿ ಅನ್ನುವ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ ತಿಮರೋಡಿ, ಆತನನ್ನ ಅರೆಸ್ಟ್ ಮಾಡುವಂತಹ ವಿಚಾರ ಪೊಲೀಸರ ವಿವೇಚನೆಗೆ ಬಿಟ್ಟದ್ದು ಅಂತ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿನ್ನೆ ಅಷ್ಟೇ ಹೇಳಿದ್ರು. ಸ್ಥಳೀಯ ಪೊಲೀಸರಿಗೆ ಜವಾಬ್ದಾರಿಯನ್ನು ವಹಿಸಿದ್ರು ಡಾಕ್ಟರ್ ಜಿ ಪರಮೇಶ್ವರ್. ಆಮೇಲೆ ಆ ಹೇಳಿಕೆಯ ತೀವ್ರತೆ ಆಧಾರದ ಮೇಲೆ ಬಂಧನ ಮಾಡುವ ಪ್ರಕ್ರಿಯೆಯನ್ನ ಕೈಗೊಳ್ತಾರೆ ಪೊಲೀಸರು. ಈ ಸಂಬಂಧ ನಿನ್ನೆ ಜೊತೆಗೆ ಇವತ್ತು ಕೂಡ ಅಷ್ಟೇ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ರ ಬಗ್ಗೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಅದನ್ನ ಸ್ಥಳೀಯರಿಗೆ ಬಿಟ್ಬಿಡ್ತೀವಿ, ಸ್ಥಳೀಯ ಪೊಲೀಸ್ ಏನಿಲ್ಲ, ಅದು ಲೋಕಲ್ ಪೊಲೀಸಿಗೆ ಬಿಟ್ಟಿರ್ತೀವಿ. ನಾವು ಎಲ್ಲೆಲ್ಲಿ ಅಂಥ ಘಟನೆಗಳು ನಡೆಯುತ್ತೆ ಅದು ಬಿಯಾಂಡ್ ಎ ಪಾಯಿಂಟ್. ಅಂದರೆ ಸಾಮಾನ್ಯವಾಗಿ ಯಾರೋ ಒಬ್ರು ಏನೋ ಒಂದು ಮಾತಂದ್ರು ಒಂದು ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅದರ ವೆರಾಸಿಟೀಸನ್ನು ಯೋಚನೆ ಮಾಡಬೇಕಾಗುತ್ತೆ. ಅದರಿಂದ ಅದನ್ನು ಸ್ಥಳೀಯರಿಗೆ ಬಿಟ್ಬಿಡ್ತೀವಿ, ಸ್ಥಳೀಯ ಪೊಲೀಸ್ಗೆ. ಅದು ಆಗಲೇ ಅವ್ರದ್ದು 23ರಲ್ಲೇ ಮಾತಾಡಿರುವಂಥದ್ದು. ಅದನ್ನು ಕೇಸ್ ಕೂಡ ರಿಜಿಸ್ಟರ್ ಮಾಡಿಕೊಂಡು ಅದು ಸ್ಟೇ ಆಗಿದೆ. ಅದು ಸ್ಟೇ ಏನಾದರೂ ವೆಕೇಟ್ ಆದರೆ ಮುಂದೆ ಕ್ರಮ ತಗೊಳ್ತಾರೆ. ಏನಿಲ್ಲ, ಅದು ಲೋಕಲ್ ಪೊಲೀಸಿಗೆ ಬಿಟ್ಟಿರ್ತೀವಿ. ನಾವು ಎಲ್ಲೆಲ್ಲಿ ಅಂಥ ಘಟನೆಗಳು ನಡೆಯುತ್ತೆ ಅದು ಬಿಯಾಂಡ್ ಎ ಪಾಯಿಂಟ್. ಅಂದರೆ ಸಾಮಾನ್ಯವಾಗಿ ಯಾರೋ ಒಬ್ರು ಏನೋ ಒಂದು ಮಾತಂದ್ರು ಒಂದು ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅದರ ವೆರಾಸಿಟೀಸನ್ನು ಯೋಚನೆ ಮಾಡಬೇಕಾಗುತ್ತೆ. ಅದರಿಂದ ಅದನ್ನು ಸ್ಥಳೀಯರಿಗೆ ಬಿಟ್ಬಿಡ್ತೀವಿ, ಸ್ಥಳೀಯ ಪೊಲೀಸ್ಗೆ. ಅದು ಆಗಲೇ ಅವ್ರದ್ದು 20